ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಗುಂಡಿ ಸಮರ ಮುಂದುವರೆದಿದೆ. ಬೆಂಗಳೂರಿನ ರಸ್ತೆ ಅವಾಂತರಕ್ಕೆ ಉದ್ಯಮಿಗಳು ಕಿಡಿಕಾರಿದ್ರು. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಗುಂಡಿ ಸಮರ ಮುಂದುವರೆದಿದೆ. ಬೆಂಗಳೂರಿನ ರಸ್ತೆ ಅವಾಂತರಕ್ಕೆ ಉದ್ಯಮಿಗಳು ಕಿಡಿಕಾರಿದ್ರು. ರಸ್ತೆ ಗುಂಡಿ ಬಗ್ಗೆ ಪದೇ ಪದೇ ಉದ್ಯಮಿಗಳು ಕುಟುಕ್ತಾ ಇದ್ರು. ಉದ್ಯಮಿಗಳೊಂದಿಗೆ ಚರ್ಚಿಸಲು ಡಿಕೆ ಶಿವಕುಮಾರ್ ಅವರು ಈಗ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಭೇಟಿ ಮಾಡಲಿರೋ ಉದ್ಯಮಿಗಳು 10 ಗಂಟೆಯಿಂದ 5 ಗಂಟೆಯವರೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ರಸ್ತೆ ಗುಂಡಿ ವಿಚಾರವಾಗಿ ಸುದೀರ್ಘ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಗುಂಡಿ ಸಮರ ಈಗ ಮುಂದುವರೆದಿದೆ. ಬೆಂಗಳೂರಿನ ರಸ್ತೆ ಅವಾಂತರಕ್ಕೆ ಉದ್ಯಮಿಗಳು ಕಿಡಿಕಾರ್ತಾ ಬರ್ತಾ ಇದ್ದಾರೆ. ಇನ್ನು ರಸ್ತೆ ಗುಂಡಿ ಬಗ್ಗೆ ಪದೇ ಪದೇ ಉದ್ಯಮಿಗಳು ಕುಟುಕ್ತಾ ಇದ್ದಾರೆ, ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ಉದ್ಯಮಿಗಳೊಂದಿಗೆ ಚರ್ಚಿಸಲು ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಭೇಟಿ ಮಾಡಲಿರೋ ಉದ್ಯಮಿಗಳು 10 ಗಂಟೆಯಿಂದ 5 ಗಂಟೆಯವರೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ರಸ್ತೆ ಗುಂಡಿ ವಿಚಾರವಾಗಿ ಸುದೀರ್ಘ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಒಂದು ಗುಂಡಿ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇತ್ತು. ಈ ಒಂದು ವಿಚಾರವಾಗಿ ಉದ್ಯಮಿಗಳು ಕಿಡಿಕಾರ್ತಾ ಇದ್ರು, ಪದೇ ಪದೇ ರಸ್ತೆ ಗುಂಡಿಯ ಬಗ್ಗೆ ಮಾತನಾಡ್ತಾ ಇದ್ರು, ಕುಟುಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಸದ್ಯಕ್ಕೆ ಏನು ಕಿರಣ್ ಮಜುಂದಾರ್ ಅವರಿದ್ದಾರೆ, ಅವರು ಕೂಡ ಈಗ ಭೇಟಿಯನ್ನ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ. ಈ ಒಂದು ಗುಂಡಿ ವಿಚಾರವಾಗಿ ಬಹಳಷ್ಟು ಚರ್ಚೆಯನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ 10 ಗಂಟೆಯಿಂದ 5 ಗಂಟೆಯವರೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಯಾವ ರೀತಿ ಗುಂಡಿ ಗಂಡಾಂತರ ಇದೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಈ ಒಂದು ವಿಚಾರವಾಗಿ ಉದ್ಯಮಿಗಳು ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಗುಂಡಿಗಳಿಗೆ ಯಾವಾಗ ಮುಕ್ತಿ ಕೊಡ್ತೀರಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಸರ್ಕಾರ ವರ್ಸಸ್ ಉದ್ಯಮಿಗಳ ನಡುವೆ ಈ ಒಂದು ಗುಂಡಿ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇತ್ತು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಲಿಕ್ಕೆ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಒಂದು ಸಭೆಯನ್ನ ಮಾಡ್ತಾರೆ. ಉದ್ಯಮಿಗಳಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಆ ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಪ್ರಸ್ತಾಪವನ್ನು ಕೂಡ ಮಾಡ್ತಾರೆ. ಇನ್ನು ವಿದೇಶಿ ಉದ್ಯಮಿಯೊಬ್ರು ರಸ್ತೆಗಳು ಯಾಕೆ ಇಷ್ಟೊಂದು ಕೆಟ್ಟದಾಗಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಸುತ್ತಲ್ಲಿ ಇಷ್ಟೊಂದು ಕಸ ಯಾಕಿದೆ, ನೀವು ಸರ್ಕಾರ ಹೂಡಿಕೆದಾರರನ್ನ ಯಾಕಿಲ್ಲಿ ಬೆಂಬಲ ಕೊಡೋದಿಲ್ಲ ಅಂತ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಇದರ ಜೊತೆಗೆ ಬೇರೆ ಬೇರೆ ಉದ್ಯಮಿಗಳು ಕೂಡ ಕಿಡಿಕಾರುವ ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ರಸ್ತೆಯಲ್ಲಿರುವಂತಹ ಗುಂಡಿಗಳು ಈ ವಿಚಾರವನ್ನ ಪದೇ ಪದೇ ಪ್ರಸ್ತಾಪಿಸಿ ಸರ್ಕಾರವನ್ನ ಕುಟುಕುವ ಕೆಲಸವನ್ನ ಉದ್ಯಮಿಗಳು ಮಾಡಿದ್ರು. ಹಾಗಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉದ್ಯಮಿಗಳ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಯಾಕೆಂತಂದ್ರೆ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಸಿಎಂ ಅಷ್ಟೇ ಅಲ್ಲ, ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಇವರ ಅಧೀನದಲ್ಲಿ ಬರುತ್ತೆ. ಬೆಂಗಳೂರು ನಗರವನ್ನ ಅಭಿವೃದ್ಧಿ ಮಾಡುವ ಕೆಲಸವನ್ನ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಬೇಕು. ನಾವು ಈಗ ಏನು ನೋಡ್ತಾ ಇದ್ದೀವಿ, ಎಷ್ಟೆಲ್ಲ ಗುಂಡಿ ಗಂಡಾಂತರಗಳಿದಾವೆ ಅಂತ. ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಪದೇ ಪದೇ ಹೇಳ್ತಾ ಇರುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಬ್ರಾಂಡ್ ಬೆಂಗಳೂರು ಮಾಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ನೀವು ಕೂಡ ನೋಡಿರ್ತೀರಾ ಬ್ರಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗಿ ಯಾವ ರೀತಿ ಕನ್ವರ್ಟ್ ಆಗಿದೆ ಅಂತ. ಹಾಗಾಗಿ ಈ ಒಂದು ವಿಚಾರವಾಗಿ ಉದ್ಯಮಿಗಳು ಕುಟುಕುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಸಭೆಯನ್ನು ಕೂಡ ಮಾಡ್ತಾರೆ. ಈ ಒಂದು ವಿಚಾರವಾಗಿ ಪ್ರಸ್ತಾಪವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ರಸ್ತೆ ಗುಂಡಿ ಗಂಡಾಂತರ ಯಾವ ರೀತಿ ಇದೆ ಬೆಂಗಳೂರಿನಲ್ಲಿ ಅದೆಲ್ಲವೂ ಕೂಡ ನಮಗೂ ಕೂಡ ಗೊತ್ತಿದೆ, ಎಲ್ರಿಗೂ ಕೂಡ ಈಗ ಸದ್ಯಕ್ಕೆ ಗೊತ್ತಿದೆ. ಈ ಒಂದು ಗುಂಡಿ ವಿಚಾರವಾಗಿ ಉದ್ಯಮಿಗಳು ಪದೇ ಪದೇ ಕುಟುಕುವ ಕೆಲಸವನ್ನ ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಸದ್ಯಕ್ಕೆ ಸರ್ಕಾರ ಮತ್ತು ಉದ್ಯಮಿಗಳ ಏನ್ ಗುಂಡಿ ಸಮರ ನಡೀತಾ ಇದೆ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಸಭೆಯನ್ನು ಕೂಡ ಮಾಡ್ತಾರೆ. ಕೆಲವೊಂದಿಷ್ಟು ಮಾತುಕತೆಯನ್ನು ಕೂಡ ಮಾಡ್ತಾರೆ. ಏನೆಲ್ಲ ಆಗುತ್ತೆ ಈ ಒಂದು ಸಭೆಯಲ್ಲಿ? ಸಾಹಿತ್ಯ ಇವತ್ತು ಒಂದಿಷ್ಟು ಜನ ಉದ್ಯಮಿಗಳು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬರ್ತಾರೆ ಅನ್ನುವಂತಹದಿತ್ತು. ಈಗಷ್ಟೇ ಅಂದ್ರೆ ಕೆಲವೇ ಕ್ಷಣಗಳ ಹಿಂದೆ ಕಿರಣ್ ಮಜುಂದಾರ್ ನಿವಾಸಕ್ಕೆ ಸದಾಶಿವ ನಗರದಲ್ಲಿರುವಂತಹ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ಅವ್ರದ್ದು ಕಾರ್ಯಕ್ರಮವೊಂದಕ್ಕೆ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಇದೆಲ್ಲದರ ನಡುವೆ ಇತ್ತೀಚೆಗಷ್ಟೇ ಏನು ಒಂದಿಷ್ಟು ಸರ್ಕಾರ ವರ್ಸಸ್ ಉದ್ಯಮಿಗಳು ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. 10 ಗಂಟೆಯಿಂದ 5 ಗಂಟೆವರೆಗೆ ಸದ್ಯಕ್ಕೆ ಸಮಯ ನಿಗದಿ ಮಾಡಲಾಗಿತ್ತು. ಇನ್ನು ರಸ್ತೆ ಗುಂಡಿ ವಿಚಾರವಾಗಿ ಸುದೀರ್ಘ ಚರ್ಚೆಯನ್ನು ಕೂಡ ಮಾಡ್ತಾರೆ. ಇನ್ನು ಕಿರಣ್ ಮಜುಂದಾರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ನಡೀತಾ ಇರುವಂತಹ ಗುಂಡಿ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈ ಒಂದು ಗುಂಡಿ ಸಮರ ಏನ್ ನಡೀತಾ ಇದೆ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಾಗಿದ್ದಾರೆ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಗುಂಡಿ ಸಮರ ನಡೀತಾ ಇದೆ.
ರಸ್ತೆ ಗುಂಡಿ ಬಗ್ಗೆ ಪದೇ ಪದೇ ಉದ್ಯಮಿಗಳು ಕುಟುಕ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ ಉದ್ಯಮಿ ಕಿರಣ್ ಮಜುಂದಾರ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಡಿಸಿಎಂ ಅವರು ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗ ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಪದೇ ಪದೇ ಉದ್ಯಮಿಗಳು ಕುಟುಕ್ತಾ ಇದ್ದಾರೆ. ಉದ್ಯಮಿಗಳೊಂದಿಗೆ ಚರ್ಚಿಸಲು ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಮುಂದಾಗಿದ್ದಾರೆ. ಸಿಎಂ ನಿವಾಸಕ್ಕೆ ಉದ್ಯಮಿ ಕಿರಣ್ ಮಜುಂದಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಗುಂಡಿ ಸಮರ ಜೋರಾಗಿ ನಡೀತಾ ಇದೆ. ರಸ್ತೆ ಗುಂಡಿ ಬಗ್ಗೆ ಪದೇ ಪದೇ ಉದ್ಯಮಿಗಳು ಕುಟುಕ್ತಾ ಇದ್ದಾರೆ. ಉದ್ಯಮಿಗಳೊಂದಿಗೆ ಚರ್ಚೆ ಮಾಡಲಿಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಇಲ್ಲಿ ಸಿಎಂ ನಿವಾಸಕ್ಕೆ ಉದ್ಯಮಿ ಕಿರಣ್ ಮಜುಂದಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಿಲ್ಲಿ ಗುಂಡಿ ಸಮರ ನಡೀತಾ ಇದೆಯಲ್ಲ ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸದ್ಯಕ್ಕೆ ಸಭೆಯನ್ನ ಆಯೋಜನೆ ಕೂಡ ಮಾಡಿದ್ರು. ಅಂದ್ರೆ ಎಲ್ಲರೂ ಕೂಡ ಮೀಟ್ ಮಾಡೋದಾಗಿ ಹೇಳಿದ್ರು. 10 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ಸಮಯ ಕೂಡ ನಿಗದಿಯಾಗಿತ್ತು. ರಸ್ತೆ ಗುಂಡಿ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಈ ಒಂದು ಸಭೆಯನ್ನ ಆಯೋಜನೆ ಕೂಡ ಮಾಡಿದ್ರು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕಿರಣ್ ಮಜುಂದಾರ್ ಅವರು ಭೇಟಿಯನ್ನ ಕೊಡ್ತಿದ್ದಾರೆ. ಇನ್ನು ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಹ್ವಾನ ಕೊಟ್ಟಿದ್ದಾರೆ. ಈ ಒಂದು ಗುಂಡಿ ವಿಚಾರವಾಗಿ ಏನೆಲ್ಲ ಟೀಕೆಗಳು ನಡೀತಾ ಇದೆ, ಜೊತೆಗೆ ಉದ್ಯಮಿಗಳು ಯಾವ ರೀತಿ ಕುಟುಕ್ತಾ ಇದ್ದಾರೆ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ಭೇಟಿ ಮಾಡ್ತೀವಿ, ಒಂದು ಸಭೆಯನ್ನ ಮಾಡೋಣ, ಈ ಒಂದು ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ಮಾಡೋಣ ಅಂತ ಕೆಲವೊಂದಿಷ್ಟು ಉದ್ಯಮಿಗಳೇನಿದ್ದಾರೆ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನವನ್ನು ಕೂಡ ನೀಡಲಾಗಿತ್ತು. 10 ಗಂಟೆಯಿಂದ 5 ಗಂಟೆಯವರೆಗೆ ಸಮಯವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಏಕೆಂದ್ರೆ ಈ ಒಂದು ವಿಚಾರ ಏನಿದೆ ಸಾಲ್ವ್ ಆಗಲೇಬೇಕು. ಹಾಗಾಗಿ ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ರಸ್ತೆ ಗುಂಡಿ ವಿಚಾರವಾಗಿ ಸುದೀರ್ಘ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ದೀಪ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಿರಣ್ ಮಜುಂದಾರ್ ಅವರಿಗೆ ಸದ್ಯಕ್ಕೆ ಭೇಟಿ ಆಗ್ಲಿಕ್ಕೆ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಸಿಎಂ ನಿವಾಸಕ್ಕೆ ಕಿರಣ್ ಮಜುಂದಾರ್ ಅವರು ಹೋಗಿದ್ದಾರೆ. ಯಾವ ಕಾರಣಕ್ಕೆ ಹೋಗಿದ್ದಾರೆ? ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮನೆಗೆ ಭೇಟಿ, ಏನಿದು ಅಂತ? ಸಾಹಿತ್ಯ ಅದು ಸಿಎಂ ನಿವಾಸ ಅಲ್ಲ, ಡಿಸಿಎಂ ನಿವಾಸಕ್ಕೆ ಕಿರಣ್ ಮಜುಂದಾರ್ ಆಗಮಿಸಿರುವಂತಹದ್ದು. ಪ್ರಮುಖವಾಗಿ ಏನು ಒಂದಿಷ್ಟು ಪೋಸ್ಟ್ ವಾರ್ಗಳು ನಡೀತಾ ಇತ್ತು, ರಸ್ತೆ ಗುಂಡಿ ಕುರಿತಂತೆ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಆ ವಿಚಾರಗಳ ಬೆನ್ನಲ್ಲೇ ಇವತ್ತು ಇಲ್ಲಿಗೆ ಆಗಮಿಸಿರುವಂತಹದ್ದು ಸಹಜವಾಗಿ ಕುತೂಹಲವನ್ನ ಮೂಡಿಸಿದೆ. ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಅಂದ್ರೆ ಅವ್ರದೇ ಆದಂತಹ ಒಂದು ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಡೋದಿಕ್ಕೆ ಅನ್ನುವಂತಹದ್ದನ್ನ ಇನ್ವಿಟೇಷನ್ ಕೊಡೋದಿಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ಇತ್ತೀಚೆಗೆ ನಡೆದಂತಹ ಒಂದಿಷ್ಟು ಪೋಸ್ಟ್ ವಾರ್ ವಿಚಾರವಾಗೂ ಕೂಡ ಚರ್ಚೆ ನಡೀಬಹುದು. ಅವರು ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಡೋದಿಕ್ಕೆ ಬಂದ್ರು ಕೂಡ ಸಹಜವಾಗಿ ಒಂದಿಷ್ಟು ಕುತೂಹಲವನ್ನು ಮೂಡಿಸುತ್ತೆ. ಯಾಕಂದ್ರೆ ನೇರ ಸರ್ಕಾರದ ವಿರುದ್ಧ ಬ್ರ್ಯಾಂಡ್ ಬೆಂಗಳೂರು ವಿರುದ್ಧ ಕಿರಣ್ ಮಜುಂದಾರ್ ಸೇರಿದಂತೆ ಸಾಕಷ್ಟು ಜನ ಉದ್ಯಮಿಗಳು ಒಂದು ರೀತಿಯಾದಂತಹ ಕುಟುಕನ್ನ ಮಾಡುವಂತಹ ಕೆಲಸ, ಅವರಿಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹದ್ದು, ರಸ್ತೆ ಗುಂಡಿಗಳನ್ನ ನಾವೇ ಸರಿ ಮಾಡ್ಕೋತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಇವತ್ತು ಆಗಮಿಸಿರುವಂತಹದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗಿದೆ. ಸಾಹಿತ್ಯ ಇನ್ನು ಈಗ ಸದ್ಯಕ್ಕಂತೂ ದೀಪ 10 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮಯವನ್ನ ನಿಗದಿ ಮಾಡಿದ್ದಾರೆ. ಈ ಒಂದು ಗುಂಡಿ ವಿಚಾರವಾಗಿ ಏನೆಲ್ಲ ಡಿಸಿಷನ್ ತಗೊಳ್ಬಹುದು, ಯಾಕೆಂದ್ರೆ ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಗುಂಡಿ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಏನೆಲ್ಲ ನಿರ್ಧಾರವನ್ನ ಮಾಡ್ತಾರೆ, ಒಂದು ಕಡೆ ಅನುದಾನ ಬಿಡುಗಡೆ ಮಾಡಿದ್ದೀವಿ, ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅಂತ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಗುಂಡಿಗಳನ್ನ ಮುಚ್ಚುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಗುಂಡಿ ಮುಚ್ಚಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತಲ್ವಾ? ಸಾಹಿತ್ಯ ಸಲಹೆಗಳನ್ನ ಕೇಳಬಹುದು. ಅಂದ್ರೆ ಅವರು ಎಲ್ಲಾ ಉದ್ಯಮಿಗಳ ಆಹ್ವಾನ ಇಲ್ಲ, ಕೆಲವೊಂದು ಆಯ್ದ ಉದ್ಯಮಿಗಳು ಮಾತ್ರ ಬಂದಿರೋದು. ಜೊತೆಗೆ ಒಂದಿಷ್ಟು ಜನ ಈ ವಿಚಾರದ ಬಗ್ಗೆ ಅಂದ್ರೆ ಗುಂಡಿ ವಿಚಾರ ಬಗ್ಗೆ ಯಾರ್ಯಾರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅವರ ಬಳಿಗೆ ಒಂದಿಷ್ಟು ಸಲಹೆಗಳನ್ನ ಕೇಳ್ಬೋದು. ಅಂದ್ರೆ ಏನ್ ಮಾಡಬಹುದು, ನಾವು ಮುಂಬರುವಂತಹ ದಿನಗಳಲ್ಲಿ ವೆಹಿಕಲ್ ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡಬಹುದು, ರಸ್ತೆ ಗುಂಡಿಯನ್ನ ಶಾಶ್ವತವಾಗಿ ಮುಚ್ಚೋದಕ್ಕೆ ಏನ್ ಮಾಡಬಹುದು, ಇದಕ್ಕೆ ಯಾವ ಬೇರೆ ದೇಶಗಳಲ್ಲಿ ಅಂದ್ರೆ ಅವರು ಕೂಡ ಬೇರೆ ದೇಶಗಳನ್ನ ಸುತ್ತಿರ್ತಾರೆ ಉದ್ಯಮಿಗಳು, ಆ ಸಮಯದಲ್ಲಿ ಏನೆಲ್ಲ ವಿಚಾರಗಳಿವೆ ಅನ್ನುವಂತಹ ಒಂದಿಷ್ಟು ಮಾತುಕತೆಯನ್ನ ನಡೆಸಬಹುದು. ಆದ್ರೆ ರಸ್ತೆ ಗುಂಡಿ ಅನ್ನುವಂತಹ ವಿಚಾರ ಇಂದು ನಿನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ ಒಂದು ಮಳೆ ಬಿದ್ರೆ ಸಾಕು ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಹೆಚ್ಚಾಗುವಂತಹದ್ದು ಇದೆ. ನಿನ್ನೆ ಅಷ್ಟೇ ಮುಚ್ಚಿರ್ತಾರೆ, ಇವತ್ತು ಮತ್ತೆ ಇನ್ನೊಂದಿಷ್ಟು ಗುಂಡಿಗಳಾಗುವಂತಹದ್ದು ಕೂಡ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಯ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಅಧಿಕಾರಿಗಳೊಟ್ಟಿಗೆ ಸೇರಿ ಈ ರಸ್ತೆಗಳನ್ನ ಸರಿ ಮಾಡೋದಿಕ್ಕೆ ಏನೆಲ್ಲ ಮಾಡಬಹುದು ಅನ್ನುವಂತಹ ಚರ್ಚೆ ಆಗತ್ತೆ. ಆದ್ರೆ ಸರಿಯಾದ ರೀತಿಯಾದಂತಹ ಟಾರ್ ಆಗಿರಬಹುದು, ಅಂದ್ರೆ
ರಸ್ತೆ ಗುಂಡಿ ಮುಚ್ಚುವಂತಹ ಒಂದಿಷ್ಟು ಕ್ರಮ ಏನಿದೆ ಅದನ್ನು ಸರಿಯಾಗಿ ಮಾಡಿದ್ದೇ ನಿಜವಾದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಮತ್ತೆ ಉದ್ಭವಿಸಲ್ಲ. ಹಾಗಾಗಿ ಇವತ್ತಿನ ಒಂದು ಭೇಟಿ ಈಗಷ್ಟೇ ಭೇಟಿ ಆಗ್ತಿರೋದ್ರಿಂದ DCM ಅವರನ್ನ ಒಂದಿಷ್ಟು ಚರ್ಚೆಗಳ ಜೊತೆಗೆ ಸಲಹೆಯೂ ಕೂಡ ಕೇಳಿ ಬರಬಹುದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.